ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಶನ್. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ, BCCI ಕ್ರಿಕೆಟ್ ಟೂರ್ನಿಯಲ್ಲಿ ಇನ್ನೂ ಸ್ವಲ್ಪ ಅಪ್ಡೇಟೆಡ್ ವರ್ಷನನ್ನು ಮಾಡಲಿಕ್ಕೆ ಹೊರಟಿದೆ. ಅದು ಅಪ್ಡೇಟೆಡ್ ವರ್ಷನ್ನು ಅಥವಾ ಅಪ್ಡೇಟೆಡ್ ಅಲ್ಲದ ವರ್ಷನ್ನು ಅದೇನು ನೀವೇ ಡಿಸೈಡ್ ಮಾಡಬೇಕು. ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ಅದಕ್ಕೆ ಮುಂಚೆ ನಂದೊಂದು ಚಿಕ್ಕ ರಿಕ್ವೆಸ್ಟ್, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ನೀವೆಲ್ಲರೂ ಕೇಳಿರಲೇಬಹುದು, ಕೆರಿಬಿಯನ್ ಲೀಗ್, ಬಿಗ್ ಬ್ಯಾಶ್ ಲೀಗ್, ಇನ್ನೂ ಅನೇಕ ಫಾರಿನ್ ಲೀಗ್ಗಳು ಇದ್ದಾವೆ ಸ್ನೇಹಿತರೆ. ಅಲ್ಲೇನು ಅಷ್ಟಾಗಿ ಜನ ಹೋಗಲ್ಲ, ಆದರೂ ಕೂಡ ಲೀಗ್ಗಳು ನಡೀತಾ ಇರ್ತವೆ. ಅದೆಲ್ಲದರಲ್ಲೂ ಕೂಡ ಇಂಡಿಯನ್ ಪ್ರೀಮಿಯರ್ ಲೀಗ್ ತುಂಬಾ ಇಂಪಾರ್ಟೆಂಟ್. ಅಲ್ಲೆಲ್ಲ T10 ಲೀಗ್ ನಡೀತಾ ಇದೆ. ಯಾವ ರೀತಿ ಇಲ್ಲಿ T20 ನಡೀತಾ ಇದೆಯೋ ಅಲ್ಲಿ T10 10 ಓವರಿನ ಪಂದ್ಯ ಅಷ್ಟೇ. 10 ಓವರಿನ ಪಂದ್ಯದಲ್ಲೇ ತುಂಬ ಚೆನ್ನಾಗಿ ರನ್ನನ್ನು ಗಳಿಸ್ತಾರೆ. ಅಲ್ಲೆಲ್ಲ ಯಶಸ್ವಿ ಆದಮೇಲೆ BCCI ಇಲ್ಲಿ ನಡೆಸ್ತಾ ಇದೆ. ಅದು ಸೇಮ್ IPL ಥರನೇ. ಅದಕ್ಕೂ ಏನಾದರೂ ಒಂದು ಹೆಸರಿಟ್ಟು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ಆ ಒಂದು ಕ್ರಿಕೆಟನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿದೆ. ಒಂದು ವೇಳೆ ಏನಾದರೂ T10 ಅನ್ನೋನ್ನ ಜಾರಿಗೆ ತಗೊಂಡ್ಬಂದ್ರೆ ಕ್ರಿಕೆಟ್ಗೆ ಇನ್ನೂ ಕೂಡ ಕ್ರೇಜ್ ಜಾಸ್ತಿ ಆಗುತ್ತೆ. ನೀವು ನೋಡಿರ್ಬೋದು, ಸ್ಟಾರ್ಟಿಂಗಲ್ಲಿ ಬರೀ ಟೆಸ್ಟ್ ಅಷ್ಟೇ ಆಡ್ತಾ ಇದ್ರು. ಆಗ ಕ್ರಿಕೆಟ್ಗೆ ಅಷ್ಟು ಕ್ರೇಜ್ ಇರಲಿಲ್ಲ. ಆಗ ಒನ್ ಡೇ ಕ್ರಿಕೆಟನ್ನು ತಗೊಂಡ್ಬಂದರು. ಯಾವ ರೀತಿ ಅಂತಂದರೆ 60 ಓವರ್ಗಳ ಪಂದ್ಯವನ್ನು ಆಡಲಿಕ್ಕೆ ತಗೊಂಡ್ಬಂದ್ರು. ಆದರೆ 60 ಓವರ್ಗಳ ಪಂದ್ಯ ಚೆನ್ನಾಗಿ ಆಡ್ತಾ ಇತ್ತು. ಆದರೆ 50 ಓವರ್ಗಳಿಗೆ ಇಳಿಕೆ ಮಾಡಿದ್ದು ಯಾಕೆ ಗೊತ್ತಾ? ಅದು ಮಾಡಿದ್ದು ನಮ್ಮ ಭಾರತವೇ. 1987ರ ವರ್ಲ್ಡ್ ಕಪ್ನಲ್ಲಿ ನಮ್ಮ ಭಾರತ 60 ಓವರ್ಗಳನ್ನ ಪಂದ್ಯ ಆಡಲಿಕ್ಕೆ ಇಲ್ಲಿ ಅಷ್ಟೊಂದು ಅವಕಾಶ ಇಲ್ಲ, ಅಷ್ಟೊಂದು ಅನುಕೂಲಕರವಾಗಿಲ್ಲ ಅಂತ ಹೇಳಿಬಿಟ್ಟು ಭಾರತ ತಂಡ 1987ರ ವಿಶ್ವಕಪ್ನಿಂದ 50 ಓವರ್ಗಳನ್ನ ಮ್ಯಾಚನ್ನು ಆಡಲಿಕ್ಕೆ ಶುರು ಮಾಡ್ತು. ಅಲ್ಲಿಂದ ಅದು 50 ಓವರ್ಗಳ ಮ್ಯಾಚ್ ಕಂಟಿನ್ಯೂ ಆಗ್ತಾ ಹೋಯ್ತು, ಒಂದು ದಿನದ ಸರಣಿ. ಅದಾದಮೇಲೆ ಬಂದಿದ್ದೆ 2008ರಲ್ಲಿ T20 ಫಾರ್ಮ್ಯಾಟ್, IPL ಶುರು ಮಾಡಲಿಕ್ಕೋಸ್ಕರ ತಂದಿದ್ದು. 2008ರಲ್ಲಿ ತಗೊಂಬಂದರು. ಅದು ಕೂಡ ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು. ಇನ್ನೇನು ಟೆಸ್ಟು ಇವೆಲ್ಲ ನುಂಗ್ಯಾಕೆ ಬಿಡುತ್ತೆ ಈ T20 ಲೀಗ್ ಅಂತ ಅಂದ್ಕೊಂಡಿದ್ರು. ಆದರೆ ನುಂಗ್ಯಾಕಿದ್ದು ಅದನ್ನು ODI ಫಾರ್ಮ್ಯಾಟನ್ನು ನೋಡಿ. T20 ಅನ್ನೋದು ಯಾವ ರೀತಿ ODIನ ನುಂಗಾಗ್ತಾ ಇದೆಯೋ, ಒಂದು ವೇಳೆ ಏನಾದರೂ T10 ಬಂದರೆ T20 ನೋಡ್ಲಿಕ್ಕೆ ಕೂಡ ಅಷ್ಟು ಮಜಾ ಇರಲ್ಲ ಅಂತ ನನಗನ್ಸುತ್ತೆ. ಬಟ್ ಇದು ಏನೇನೇ ಅಪ್ಡೇಟ್ ಮಾಡ್ಕೊತಾ ಹೋದ್ರೂ ಕೂಡ ಅದರಿಂದ ಅನುಕೂಲ ಒಂದು ಕಡೆ ಇದ್ರೆ ಅನಾನುಕೂಲನೂ ಇದ್ದೇ ಇರುತ್ತಲ್ವಾ? ಹೌದು ಸ್ನೇಹಿತರೆ, ಅನಾನುಕೂಲ ತುಂಬಾನೇ ಇರುತ್ತೆ. ಹುಡುಗರೆಲ್ಲ ಈಗ ಮಾತಾಡ್ಕೋತಾ ಇದ್ದಾರೆ, ಇನ್ನು ಮುಂದೆ ಈಗೇನ T10, ಇನ್ನು ಮುಂದೆ T5, T1 ಈ ಥರ ಎಲ್ಲ ಮಾತಾಡ್ಕೊಳ್ತಿದ್ದಾರೆ. ಅಂದರೆ ಒಂಥರ ಅದೇ ಥರ ಆಗ್ತಾ ಇದೆಯಲ್ಲ. ಸೊ ಅದರಿಂದ ಅದೇನೇ ಇರಲಿ ಸ್ನೇಹಿತರೆ, T10 ಲೀಗ್ ನಮ್ಮ ಭಾರತದಲ್ಲಿ ಯಶಸ್ವಿ ಆಗುತ್ತೆ ಅನ್ನೋ ನಂಬಿಕೆ ನನಗೂ ಕೂಡ ಇದೆ. BCCI ಇದನ್ನ ಅರ್ತೆ ಅದನ್ನ ಜಾರಿಗೆ ತರ್ತಾ ಇರೋದು. ಅದರಲ್ಲಿ ಯಾವ ರೀತಿ ಟೀಮ್ಗಳು ಇರ್ತವೆ, ಅಥವಾ ಇದೇ ಥರ RCB, KKR, CSK ಇದೇ ಥರ ಟೀಮ್ಗಳು, ಈ ಟೀಮ್ಗಳೇ ಅದನ್ನು ಕೂಡ ಬೈ ಮಾಡ್ತಾವ ಏನು ನಂಗೆ ಗೊತ್ತಿಲ್ಲ. ಮತ್ತು ಅದರಲ್ಲಿ ಇನ್ನೂ ಒಂದು ತುಂಬ ದೊಡ್ಡ ಒಂದು ಏನಂತಾರೆ ಬದಲಾವಣೆಯನ್ನು ಮಾಡಿದರೆ, ಅದೇನಪ್ಪ ಅಂತಂದರೆ 24 ವರ್ಷದ ಒಳಗಿನವರು ಮಾತ್ರನೇ ಆಡಬೇಕು ಅನ್ನೋ ಒಂದು ಬದಲಾವಣೆಯನ್ನು ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ T10 ಫಾರ್ಮ್ಯಾಟಲ್ಲಿ ಇನ್ನೊಂದೇನಾಗುತ್ತಪ್ಪ ಅಂದರೆ, ಬೌಲರ್ಗಳಿಗೆ ಬೋಲ್ ಆಗಲಿಕ್ಕೆ ಬರೀ 2 ಓವರ್ ಸಿಗುತ್ತೆ, ಮತ್ತು ಬ್ಯಾಟ್ಸ್ಮನ್ಗಳಿಗೆ ಬ್ಯಾಟಿಂಗ್ ಆಡಲಿಕ್ಕೆ ಸಿಗಲ್ಲ. ಯಾರಾದರೂ ಒಬ್ಬರು ಓಪನರ್ಸ್ ಬಂದುಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡಿಬಿಟ್ರೆ ಮುಗ್ದೇ ಹೋಯ್ತಲ್ಲ, ಬೇರೆಯವ್ರಿಗೆ ಯಾರಿಗೂ ಬ್ಯಾಟಿಂಗೇ ಸಿಗೋದಿಲ್ಲ. ಆ ರೀತಿ ಆಗಿಬಿಡುತ್ತೆ, ಬ್ಯಾಟಿಂಗ್ ಎಲ್ಲರಿಗೂ ಸಿಗೋದಿಲ್ಲ. ಒಂದು ಕಡೆ ಹೇಳ್ತೀನಿ, ODI ಫಾರ್ಮ್ಯಾಟ್ ಇಸ್ ದ ಬೆಸ್ಟ್ ಫಾರ್ಮ್ಯಾಟ್ ಆಫ್ ದಿ ಇನ್ ಕ್ರಿಕೆಟ್. ODI ಫಾರ್ಮ್ಯಾಟ್ ಅನ್ನೋದು ತುಂಬ ಅತ್ಯುತ್ತಮವಾದ ಫಾರ್ಮ್ಯಾಟ್ ಕ್ರಿಕೆಟ್ ಜಗತ್ತಲ್ಲಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ನಿಮ್ಗೇನು ಅನಿಸುತ್ತೆ? ODI ಇಷ್ಟನಾ, ಟೆಸ್ಟ್ ಇಷ್ಟನಾ, T20 ಇಷ್ಟನಾ, T10 ಇಷ್ಟನಾ? ಯಾವ್ದು ಇಷ್ಟ? ತಪ್ಪದೆ ಕಾಮೆಂಟ್ ಮಾಡಿ. ನನ್ನ ಕಾಮೆಂಟ್ ಬಾಕ್ಸ್ ಯಾವಾಗಲೂ ಓಪನ್ ಆಗೇ ಇರುತ್ತೆ, ನಾನು ಬೇರೆಯವ್ರ ಥರ ಆಫ್ ಮಾಡ್ಕೊಳ್ಳೋದಿಲ್ಲ. ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.